ಎಲ್ರಿಗೂ ಬೆಳಗಿನ ವಂದನೆಗಳು. ಇಂದಿನ ಕತೆ, ಒಬ್ಬೊಬ್ಬರ ಮನಸ್ಥಿತಿ ತಕ್ಕಂಗೆ ಒಬ್ಬೊಬ್ಬರು ಇರ್ತಾರೆ. ಅವರ ಮನಸ್ಸಿನ ಧರ್ಮದ ತಕ್ಕಂಗೆ ಅವರು ಇರ್ತಾರೆ. ಅವರು ಯಾವ ರೀತಿ ನಡ್ಕೊಳ್ತಾರೆ, ಅವ್ರು ಏನು ಮಾತಾಡ್ತಾರೆ, ಅವರೇನು ಜೀವನದಲ್ಲಿ ಹೇಗೆ ಬದುಕ್ತಾರೆ ಅನ್ನೋದು ಅವರವರ ಮನೋಧರ್ಮದ ಮೇಲೆ ನಿಂತ್ಕೊಂಡಿರುತ್ತೆ. ಹಾಗೆ ನಾವು ಯಾವ ಧರ್ಮವನ್ನು ಆಚರಿಸ್ಬೇಕನ್ನೋದಕ್ಕೆ, ಯಾವ ರೀತಿಯ ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕನ್ನೋದಕ್ಕೆ ಒಂದು ಚಿಕ್ಕ ಕತೆ. ಒಂದು ಸಾರಿ ಮೊಹಮ್ಮದ್ ಪೈಗಂಬರವರು ತಮ್ಮ ಶಿಷ್ಯ ಬಳಗದೊಂದಿಗೆ ಒಂದು ನದಿ ದಡದಲ್ಲಿ ಬೋಧನೆಯನ್ನು ಪ್ರಾರಂಭ ಮಾಡಿರ್ತಾರೆ. ಆ ಬೋಧನೆ ಮಾಡ್ತಿರ್ಬೇಕಾದ್ರೆ ನದಿಯಲ್ಲಿ ಒಂದು ಚೋಡು ನೀರಿನಲ್ಲಿ ಒದ್ದಾಡ್ತಾ ಹರ್ಕೊಂಡು ಬರ್ತಾ ಇರುತ್ತೆ. ಅದನ್ನು ಗಮನಿಸಿದ ಮೊಹಮ್ಮದ್ ಪೈಗಂಬರವರು ಪಕ್ಕದಲ್ಲಿರ್ತಕ್ಕಂಥ ಒಂದು ಎಲೆಯನ್ನು ತಗೊಂಡು ಆ ಚೇಳಿನ ಎಲೆ ಮೇಲೆ ಏರಿಸ್ಕೊಂಡು ಪಕ್ಕಕ್ಕೆ ಬಿಡ್ತಾರೆ. ಬಿಡುವಾಗ ಆ ಚೇಳು ಅವರ ಕೈಗೆ ಕುಟುಕುತ್ತೆ. ಹಾಗೆ ಮತ್ತೆ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ತಮ್ಮ ಬೋಧನೆಯನ್ನು ಮತ್ತೆ ಪ್ರಾರಂಭ ಮಾಡ್ತಾರೆ. ಹಾಗೆ ಕೆಲವು ನಿಮಿಷಗಳ ಮೇಲೆ ಮತ್ತೆ ಚೇಳು ಆ ನೀರಿನಲ್ಲಿ ಹರ್ಕೊಂಬರುತ್ತೆ. ಮತ್ತೆ ಅವರು ಒಂದು ಎಲೆಯನ್ನು ತಗೊಳ್ತಾರೆ. ಆ ಚೇಳನ್ನು ಎಲೆ ಮೇಲೆ ಏರಿಸ್ಕೊಂಡು ಸ್ವಲ್ಪ ದೂರ ಹೋಗಿ ಬಿಡ್ತಾರೆ. ಮತ್ತೆ ಆ ಚೇಳು ಬಿಡಬೇಕಾದ್ರೆ ಕೈಗೆ ಕುಟುಕುತ್ತೆ. ಇದನ್ನು ಗಮನಿಸಿದ್ದ ತಮ್ಮ ಶಿಷ್ಯಂದ್ರ ಬಳಗ ಒಳಗೊಳಗೆ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಮತ್ತೆ ಬಂದು ಸುಧಾರಿಸ್ಕೊಂಡು ಮತ್ತೆ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಬೋಧನೆಯನ್ನು ಹೇಳ್ತಿರ್ಬೇಕಾದ್ರೆ ಮತ್ತೆ ಚೇಳು ಆ ನೀರಿನಲ್ಲಿ ಹರ್ಕೊಂಬರುತ್ತೆ. ಇವರು ಪುನಃ ಎಲೆಯನ್ನು ತಗೊಳ್ತಾರೆ. ಮತ್ತೆ ಆ ಚೇಳನ್ನು ಎಲೆ ಮೇಲೆ ಏರಿಸ್ಕೊಳ್ತಾರೆ. ಮತ್ತೆ ಹೋಗಿ ಸ್ವಲ್ಪ ದೂರ ಬಿಡ್ತಾರೆ. ಆಗ ಶಿಷ್ಯಂದರು ಜೋರಾಗಿ ನಗೋದಕ್ಕೆ ಪ್ರಾರಂಭ ಮಾಡ್ತಾರೆ. ಬಂದು ಕುಳಿತುಕೊಂಡ ಗುರುಗಳು ಕೇಳ್ತಾರೆ, ಯಾಕ್ರಿ ನೀವು ನಕ್ರಿ, ಏನಾಯ್ತು ಅಂತ ಕೇಳಿದ್ದಕ್ಕೆ ಗುರುಗಳು ಹೇಳ್ತಾರೆ, ಗುರುಗಳೇ, ನೀವೆಂಥ ದಡ್ರಿದ್ದೀರಿ, ಆ ಚೇಳು ಕಡೀತಂತ ಗೊತ್ತಿದ್ರು ಕೂಡ ನೀವು ಮತ್ತೆ ಮತ್ತೆ ಹೋಗಿ ಅದನ್ನು ಹಿಡ್ಕೊಂಡು ಹೋಗಿ ಬಿಡ್ತಿದ್ದೀರಲ್ಲ, ಇದು ಹೆಂಗೆ ತಿಳಿಯುತ್ತೆ ನಿಮಗೆ ಅಂತಂದೇಳಿ ನಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಆ ಗುರುಗಳು ಹೇಳ್ತಾರೆ, ನೋಡ್ರಪ್ಪ, ಚೋಳಿನ ಧರ್ಮ ಕಡಿಯೋದಾಗಿದೆ, ನನ್ನ ಧರ್ಮ ರಕ್ಷಣೆ ಮಾಡೋದಾಗಿದೆ. ಅದರ ಧರ್ಮ ಅದು ಪಾಲಿಸ್ತು, ನನ್ನ ಧರ್ಮ ನಾನು ಪಾಲಿಸಿದೆ ಅಂತೇಳಿ. ಅದರಿಂದ ಯಾರು ಏನೇ ನೋವು ಕೊಟ್ಟರು, ಯಾರು ಏನೇ ಮಾಡಿದರು, ಯಾರು ಏನೇ ಮಾತಾಡಿದ್ರು ನಮ್ಮ ಮನಸ್ಸಿನ ಧರ್ಮವನ್ನು ಬಿಡಬಾರ್ದು. ಹಾಗೆ ನಮ್ಮ ಧರ್ಮವನ್ನು ಬಿಡದಿದ್ದರೆ ಆ ಧರ್ಮನೇ ನಮ್ಮನ್ನು ಕಾಪಾಡುತ್ತೆ, ನಮ್ಮ ಮಾನಸಿಕ ನೆಮ್ಮದಿಗೆ ಕಾರಣ ಆಗುತ್ತೆ. ಅದರಿಂದ ನಮ್ಮ ಮನೋಧರ್ಮವನ್ನು, ನಮ್ಮ ಒಳ್ಳೆಯ ಧರ್ಮವನ್ನು ಪಾಲನೆ ಮಾಡಿರಿ ಅನ್ನೋದು ಈ ಕಥೆಯ ವಿಷಯ. ಧನ್ಯವಾದಗಳು.